ಆತ ಬ್ಯಾಂಕಿನಿಂದ ಆಗಷ್ಟೇ ಹಣವನ್ನ ಪಡೆದು ಮನೆ ಬರೋ ಧಾವಂತದಲ್ಲಿದ್ದ. ಅದ್ಯಾರ ಕಣ್ಣು ತನ್ನ ಮೇಲಿದ್ಯೋ ಅನ್ನೋ ಪರಿವೆಯೂ ಕೂಡ ಅವನಿಗೆ ಇರಲಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಖದೀಮನೊಬ್ಬ ತನ್ನ ಚಾಲಾಕಿ ಬುದ್ಧಿಯನ್ನ ತೋರಿಸಿ ಪೊಲೀಸರ ವಾಂಟೆಡ್ ಲಿಸ್ಟ್ ಅನ್ನ ಸೇರಿದ್ದಾನೆ. ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಐಟಿ ಸಿಟಿ ಜನರೇ ಎಚ್ಚರ ಎಚ್ಚರ. ಕಾರಿನಿಂದ ಹಣ ಕದ್ದು ಕಳ್ಳ ಎಸ್ಕೇಪ್. ನೋಡಿದ್ರಲ್ಲ, ಬೈಕ್ನಲ್ಲಿ ಬಂದು ಫೋನ್ನಲ್ಲಿ ಮಾತಾಡ್ತಿರೋ ಈತ ಸಾಮಾನ್ಯದವನಲ್ಲ. ಅಮಾಯಕನಂತೆ ಬಂದು ಮಾಡಿರೋ ಕಿತಾಪತಿ ಮಾತ್ರ ಬಹಳ ದೊಡ್ಡದು. ಹಾಡಹಗಲೇ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಬರೋಬ್ಬರಿ 3 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ಖದೀಮನ ಕೈಚಳಕ ಸಿಸಿಟಿವಿಯಲ್ಲೇ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರದ ನಿವಾಸಿ ವೆಂಕಟೇಶ್ ನಾಗರಬಾವಿ ರಿಂಗ್ ರಸ್ತೆಯ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ವಿತ್ಡ್ರಾ ಮಾಡಿದ್ರು. ಬಳಿಕ ಕಾರಿನಲ್ಲಿ ಮನೆಗೆ ವಾಪಸ್ಸಾಗಿದ್ರು. ಈ ವೇಳೆ ಖದೀಮ ವೆಂಕಟೇಶ್ ಅವರನ್ನ ಫಾಲೋ ಮಾಡಿಕೊಂಡು ಮನೆವರೆಗೂ ಬಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ತನ್ನ ಕೆಲಸ ಮುಗಿಸಿದ್ದಾನೆ. ಸದ್ಯ ಚಾಲಕಿ ಕಳ್ಳನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ ಬ್ಯಾಂಕಿನಿಂದ ಆಗಷ್ಟೇ ಹಣವನ್ನ ಪಡೆದು ಮನೆ ಬರೋ ಧಾವಂತದಲ್ಲಿದ್ದ. ಅದ್ಯಾರ ಕಣ್ಣು ತನ್ನ ಮೇಲಿದ್ಯೋ ಅನ್ನೋ ಪರಿವೆಯೂ ಕೂಡ ಅವನಿಗೆ ಇರಲಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಖದೀಮನೊಬ್ಬ ತನ್ನ ಚಾಲಾಕಿ ಬುದ್ಧಿಯನ್ನ ತೋರಿಸಿ ಪೊಲೀಸರ ವಾಂಟೆಡ್ ಲಿಸ್ಟ್ ಅನ್ನ ಸೇರಿದ್ದಾನೆ. ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಐಟಿ ಸಿಟಿ ಜನರೇ ಎಚ್ಚರ ಎಚ್ಚರ. ಕಾರಿನಿಂದ ಹಣ ಕದ್ದು ಕಳ್ಳ ಎಸ್ಕೇಪ್. ನೋಡಿದ್ರಲ್ಲ, ಬೈಕ್ನಲ್ಲಿ ಬಂದು ಫೋನ್ನಲ್ಲಿ ಮಾತಾಡ್ತಿರೋ ಈತ ಸಾಮಾನ್ಯದವನಲ್ಲ. ಅಮಾಯಕನಂತೆ ಬಂದು ಮಾಡಿರೋ ಕಿತಾಪತಿ ಮಾತ್ರ ಬಹಳ ದೊಡ್ಡದು. ಹಾಡಹಗಲೇ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಬರೋಬ್ಬರಿ 3 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ಖದೀಮನ ಕೈಚಳಕ ಸಿಸಿಟಿವಿಯಲ್ಲೇ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರದ ನಿವಾಸಿ ವೆಂಕಟೇಶ್ ನಾಗರಬಾವಿ ರಿಂಗ್ ರಸ್ತೆಯ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ವಿತ್ಡ್ರಾ ಮಾಡಿದ್ರು. ಬಳಿಕ ಕಾರಿನಲ್ಲಿ ಮನೆಗೆ ವಾಪಸ್ಸಾಗಿದ್ರು. ಈ ವೇಳೆ ಖದೀಮ ವೆಂಕಟೇಶ್ ಅವರನ್ನ ಫಾಲೋ ಮಾಡಿಕೊಂಡು ಮನೆವರೆಗೂ ಬಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ತನ್ನ ಕೆಲಸ ಮುಗಿಸಿದ್ದಾನೆ. ಸದ್ಯ ಚಾಲಕಿ ಕಳ್ಳನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ ಬ್ಯಾಂಕಿನಿಂದ ಆಗಷ್ಟೇ ಹಣವನ್ನ ಪಡೆದು ಮನೆ ಬರೋ ಧಾವಂತದಲ್ಲಿದ್ದ. ಅದ್ಯಾರ ಕಣ್ಣು ತನ್ನ ಮೇಲಿದ್ಯೋ ಅನ್ನೋ ಪರಿವೆಯೂ ಕೂಡ ಅವನಿಗೆ ಇರಲಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಖದೀಮನೊಬ್ಬ ತನ್ನ ಚಾಲಾಕಿ ಬುದ್ಧಿಯನ್ನ ತೋರಿಸಿ ಪೊಲೀಸರ ವಾಂಟೆಡ್ ಲಿಸ್ಟ್ ಅನ್ನ ಸೇರಿದ್ದಾನೆ. ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಐಟಿ ಸಿಟಿ ಜನರೇ ಎಚ್ಚರ ಎಚ್ಚರ. ಕಾರಿನಿಂದ ಹಣ ಕದ್ದು ಕಳ್ಳ ಎಸ್ಕೇಪ್. ನೋಡಿದ್ರಲ್ಲ, ಬೈಕ್ನಲ್ಲಿ ಬಂದು ಫೋನ್ನಲ್ಲಿ ಮಾತಾಡ್ತಿರೋ ಈತ ಸಾಮಾನ್ಯದವನಲ್ಲ. ಅಮಾಯಕನಂತೆ ಬಂದು ಮಾಡಿರೋ ಕಿತಾಪತಿ ಮಾತ್ರ ಬಹಳ ದೊಡ್ಡದು. ಹಾಡಹಗಲೇ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಬರೋಬ್ಬರಿ 3 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ಖದೀಮನ ಕೈಚಳಕ ಸಿಸಿಟಿವಿಯಲ್ಲೇ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರದ ನಿವಾಸಿ ವೆಂಕಟೇಶ್ ನಾಗರಬಾವಿ ರಿಂಗ್ ರಸ್ತೆಯ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ವಿತ್ಡ್ರಾ ಮಾಡಿದ್ರು. ಬಳಿಕ ಕಾರಿನಲ್ಲಿ ಮನೆಗೆ ವಾಪಸ್ಸಾಗಿದ್ರು. ಈ ವೇಳೆ ಖದೀಮ ವೆಂಕಟೇಶ್ ಅವರನ್ನ ಫಾಲೋ ಮಾಡಿಕೊಂಡು ಮನೆವರೆಗೂ ಬಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ತನ್ನ ಕೆಲಸ ಮುಗಿಸಿದ್ದಾನೆ. ಸದ್ಯ ಚಾಲಕಿ ಕಳ್ಳನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ ಬ್ಯಾಂಕಿನಿಂದ ಆಗಷ್ಟೇ ಹಣವನ್ನ ಪಡೆದು ಮನೆ ಬರೋ ಧಾವಂತದಲ್ಲಿದ್ದ. ಅದ್ಯಾರ ಕಣ್ಣು ತನ್ನ ಮೇಲಿದ್ಯೋ ಅನ್ನೋ ಪರಿವೆಯೂ ಕೂಡ ಅವನಿಗೆ ಇರಲಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಖದೀಮನೊಬ್ಬ ತನ್ನ ಚಾಲಾಕಿ ಬುದ್ಧಿಯನ್ನ ತೋರಿಸಿ ಪೊಲೀಸರ ವಾಂಟೆಡ್ ಲಿಸ್ಟ್ ಅನ್ನ ಸೇರಿದ್ದಾನೆ. ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ.
ಐಟಿ ಸಿಟಿ ಜನರೇ ಎಚ್ಚರ ಎಚ್ಚರ. ಕಾರಿನಿಂದ ಹಣ ಕದ್ದು ಕಳ್ಳ ಎಸ್ಕೇಪ್. ನೋಡಿದ್ರಲ್ಲ, ಬೈಕ್ನಲ್ಲಿ ಬಂದು ಫೋನ್ನಲ್ಲಿ ಮಾತಾಡ್ತಿರೋ ಈತ ಸಾಮಾನ್ಯದವನಲ್ಲ. ಅಮಾಯಕನಂತೆ ಬಂದು ಮಾಡಿರೋ ಕಿತಾಪತಿ ಮಾತ್ರ ಬಹಳ ದೊಡ್ಡದು. ಹಾಡಹಗಲೇ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಬರೋಬ್ಬರಿ 3 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ಕದೀಮನ ಕೈಚಳಕ ಸಿಸಿಟಿವಿಯಲ್ಲೇ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರದ ನಿವಾಸಿ ವೆಂಕಟೇಶ್ ನಾಗರಬಾವಿ ರಿಂಗ್ ರಸ್ತೆಯ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ವಿತ್ಡ್ರಾ ಮಾಡಿದ್ರು. ಬಳಿಕ ಕಾರಿನಲ್ಲಿ ಮನೆಗೆ ವಾಪಸ್ಸಾಗಿದ್ರು. ಈ ವೇಳೆ ಕದೀಮ ವೆಂಕಟೇಶ್ ಅವರನ್ನ ಫಾಲೋ ಮಾಡಿಕೊಂಡು ಮನೆವರೆಗೂ ಬಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ತನ್ನ ಕೆಲಸ ಮುಗಿಸಿದ್ದಾನೆ. ಸದ್ಯ ಚಾಲಕಿ ಕಳ್ಳನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ ಬ್ಯಾಂಕಿನಿಂದ ಆಗಷ್ಟೇ ಹಣವನ್ನ ಪಡೆದು ಮನೆಗೆ ಬರೋ ಧಾವಂತದಲ್ಲಿದ್ದ. ಅದ್ಯಾರ ಕಣ್ಣು ತನ್ನ ಮೇಲಿದ್ಯೋ ಅನ್ನೋ ಪರಿವೆಯೂ ಕೂಡ ಅವನಿಗೆ ಇರಲಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಖದೀಮನೊಬ್ಬ ತನ್ನ ಚಾಲಾಕಿ ಬುದ್ಧಿಯನ್ನ ತೋರಿಸಿ ಪೊಲೀಸರ ವಾಂಟೆಡ್ ಲಿಸ್ಟ್ ಅನ್ನ ಸೇರಿದ್ದಾನೆ. ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಐಟಿ ಸಿಟಿ ಜನರೇ ಎಚ್ಚರ ಎಚ್ಚರ. ಕಾರಿನಿಂದ ಹಣ ಕದ್ದು ಕಳ್ಳ ಎಸ್ಕೇಪ್. ನೋಡಿದ್ರಲ್ಲ, ಬೈಕ್ನಲ್ಲಿ ಬಂದು ಫೋನ್ನಲ್ಲಿ ಮಾತಾಡ್ತಿರೋ ಈತ ಸಾಮಾನ್ಯದವನಲ್ಲ. ಅಮಾಯಕನಂತೆ ಬಂದು ಮಾಡಿರೋ ಕಿತಾಪತಿ ಮಾತ್ರ ಬಹಳ ದೊಡ್ಡದು. ಹಾಡಹಗಲೇ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಬರೋಬ್ಬರಿ 3 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ಕದೀಮನ ಕೈಚಳಕ ಸಿಸಿಟಿವಿಯಲ್ಲೇ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರದ ನಿವಾಸಿ ವೆಂಕಟೇಶ್ ನಾಗರಬಾವಿ ರಿಂಗ್ ರಸ್ತೆಯ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ವಿತ್ಡ್ರಾ ಮಾಡಿದ್ರು. ಬಳಿಕ ಕಾರಿನಲ್ಲಿ ಮನೆಗೆ ವಾಪಸ್ಸಾಗಿದ್ರು. ಈ ವೇಳೆ ಕದೀಮ ವೆಂಕಟೇಶ್ ಅವರನ್ನ ಫಾಲೋ ಮಾಡಿಕೊಂಡು ಮನೆವರೆಗೂ ಬಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ತನ್ನ ಕೆಲಸ ಮುಗಿಸಿದ್ದಾನೆ. ಸದ್ಯ ಚಾಲಕಿ ಕಳ್ಳನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ ಬ್ಯಾಂಕಿನಿಂದ ಆಗಷ್ಟೇ ಹಣವನ್ನ ಪಡೆದು ಮನೆಗೆ ಬರೋ ಧಾವಂತದಲ್ಲಿದ್ದ. ಅದ್ಯಾರ ಕಣ್ಣು ತನ್ನ ಮೇಲಿದ್ಯೋ ಅನ್ನೋ ಪರಿವೆಯೂ ಕೂಡ ಅವನಿಗೆ ಇರಲಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಖದೀಮನೊಬ್ಬ ತನ್ನ ಚಾಲಾಕಿ ಬುದ್ಧಿಯನ್ನ ತೋರಿಸಿ ಪೊಲೀಸರ ವಾಂಟೆಡ್ ಲಿಸ್ಟ್ ಅನ್ನ ಸೇರಿದ್ದಾನೆ. ಆ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಐಟಿ ಸಿಟಿ ಜನರೇ ಎಚ್ಚರ ಎಚ್ಚರ. ಕಾರಿನಿಂದ ಹಣ ಕದ್ದು ಕಳ್ಳ ಎಸ್ಕೇಪ್. ನೋಡಿದ್ರಲ್ಲ, ಬೈಕ್ನಲ್ಲಿ ಬಂದು ಫೋನ್ನಲ್ಲಿ ಮಾತಾಡ್ತಿರೋ ಈತ ಸಾಮಾನ್ಯದವನಲ್ಲ. ಅಮಾಯಕನಂತೆ ಬಂದು ಮಾಡಿರೋ ಕಿತಾಪತಿ ಮಾತ್ರ ಬಹಳ ದೊಡ್ಡದು. ಹಾಡಹಗಲೇ ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಬರೋಬ್ಬರಿ 3 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ಕದೀಮನ ಕೈಚಳಕ ಸಿಸಿಟಿವಿಯಲ್ಲೇ ಸೆರೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರದ ನಿವಾಸಿ ವೆಂಕಟೇಶ್ ನಾಗರಬಾವಿ ರಿಂಗ್ ರಸ್ತೆಯ ಕರ್ನಾಟಕ ಬ್ಯಾಂಕ್ನಲ್ಲಿ ಹಣ ವಿತ್ಡ್ರಾ ಮಾಡಿದ್ರು. ಬಳಿಕ ಕಾರಿನಲ್ಲಿ ಮನೆಗೆ ವಾಪಸ್ಸಾಗಿದ್ರು. ಈ ವೇಳೆ ಕದೀಮ ವೆಂಕಟೇಶ್ ಅವರನ್ನ ಫಾಲೋ ಮಾಡಿಕೊಂಡು ಮನೆವರೆಗೂ ಬಂದಿದ್ದಾನೆ. ಯಾರಿಗೂ ಅನುಮಾನ ಬಾರದಂತೆ ತನ್ನ ಕೆಲಸ ಮುಗಿಸಿದ್ದಾನೆ. ಸದ್ಯ ಚಾಲಕಿ ಕಳ್ಳನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.